ಹಾಯ್ ಆಲ್, ಇವತ್ತೊಂದು ಮನೆಯಲ್ಲೇ ಈಸಿಯಾಗಿ ಬ್ರೇಸ್ಲೆಟ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದಕ್ಕೆ ಇಲಾಸ್ಟಿಕ್ ಥ್ರೆಡ್ ಬೇಕು. ಇದು ಎಲ್ಲ ಜನರಲ್ ಸ್ಟೋರಲ್ಲೂ ಸಿಗುತ್ತದೆ. ಅದನ್ನು ಒಂದು 6 ಇಂಚಸ್ ಮೆಜರ್ ಮಾಡಿ ಅದಕ್ಕೊಂದು 3 ಇಂಚಸ್ ಎಕ್ಸ್ಟ್ರಾ ಕಟ್ಟಿಂಗು ಮತ್ತು ಥ್ರೆಡ್ ನಾಡ್ ಹಾಕೋಕ್ಕೆ ಇಟ್ಕೊಂಡು ನಾವು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡ್ಮೇಲೆ ಎಲ್ಲ ಬೀಡ್ಸನ್ನು ಅದರಲ್ಲಿ ಪೋಣಿಸ್ಕೊಂಡಾದಮೇಲೆ ಒಂದು ಎಡ್ಜಿಂದ ಎಲ್ಲ ಒಂದು ನಾಟ್ ಹಾಕೋದು. ನಾಟ್ ಹಾಕಿ ನೆಕ್ಸ್ಟ್ ಮತ್ತೆ ಒಂದು ಮೊತ್ತನ ಆ ನಾಟ್ ಮಧ್ಯೆ ತಗೊಂಡು ಮತ್ತೆ ಒಂದು ಎಕ್ಸ್ಟ್ರಾ ನಾಡ್ ಹಾಕೋದು. ಇದೇ ಥರ ಸೆಕೆಂಡ್ ಮುತ್ತನ್ನು ಎಳ್ಕೋಬೇಕು. ಸೆಕೆಂಡ್ ಮುತ್ತನ್ನು ಹಾಕಿ ಅದರ ನೆಕ್ಸ್ಟು ಒಂದು ನಾಡು. ಇದೇ ಥರ ಕಂಟಿನ್ಯೂಸ್ಲಿ ಥರ್ಡ್ ಫೋರ್ತ್ ಮಾಡ್ತಾ ಹೋದಂಗೆ ಆಟೋಮೆಟಿಕಲಿ ನಮ್ಮದೊಂದು ಬ್ರೇಸ್ಲೆಟು ಸ್ಟಿಫ್ ಆಗಿ ರೆಡಿ ಆಗ್ತಾ ಹೋಗುತ್ತೆ. ಇದು ತುಂಬ ಈಸಿ ಮೆಥಡ್ಡು. ಮನೆಯಲ್ಲೇ ಈಸಿಯಾಗಿ ಒಂದು 10 ನಿಮಿಷದಲ್ಲಿ ಮಾಡ್ಕೋಬೋದು. ಬೀಡ್ಸು ಮತ್ತು ಥ್ರೆಡ್ ಇದ್ದರೆ ಈಸಿಯಾಗಿ ಆಗಿಬಿಡುತ್ತೆ. ನಾವು ನಮ್ಮ ಓನ್ ಸ್ಟೈಲಿಂಗಲ್ಲಿ ನಮ್ಗೆ ಬೇಕಾಗಿರೋ ಥರ ನಾವು ಬ್ರೇಸ್ಲೆಟ್ನ ರೆಡಿ ಮಾಡ್ಕೋಬೋದು. ನಮ್ಮ ಹೊಸ ಡ್ರೆಸ್ಸಿಗೆ ಹೊಸ ಥರದ ಬ್ರೇಸ್ಲೆಟ್ನ ಎವ್ರಿ ಟೈಮು ನಾವು ಮನೆಯಲ್ಲೇ ಕ್ರಿಯೇಟ್ ಮಾಡ್ಕೋಬೋದು. ಅದು ಕಂಪ್ಲೀಟಾಗಿ ಆ ಥರ ರೆಡಿ ಆದಮೇಲೆ ಅದನ್ನು ಗಂಟು ಹಾಕಿ ಉಳಿದಿರೋ ಥ್ರೆಡನ್ನು ನೀಟಾಗಿ ಬೀಡ್ಸ್ ಮಧ್ಯೆ ಫಿಕ್ಸ್ ಮಾಡಿ ಅದನ್ನು ಯೂಸ್ ಮಾಡ್ಬೋದು. ಇದು ನೋಡೋದಕ್ಕೆ ತುಂಬ ನೀಟಾಗೂ ಕಾಣಿಸುತ್ತೆ, ಸ್ಟೈಲಿಶ್ ಆಗೂ ಯು ಲೈಕ್ ಇಟ್.